ಈಗ ನೀವು ಅಲ್ಲ ಮೇಡಮ್, ಬೇಕಲ್ಲ ನ್ಯಾಯ ತೀರ್ಮಾನವಾಗಿ ಒಂದೇ ಇರ್ಬೇಕು ಮೇಡಮ್. ಒಂದ್ ಕಣ್ಣಿಗೆ ಬೆಣ್ಣೆ ಒಂದ್ ಕಣ್ಣಿಗೆ ಸುಣ್ಣ ಮಾಡ್ತಾ ಇದಾರೆ ನೀವು. ಇಲ್ಲ ಇಲ್ಲ ಇಲ್ಲ, ನೀವು ತಪ್ಪು ಮಾಡ್ತಾ ಇದ್ದೀರಿ. ಒಂದ್ ಕಡೆಯಿಂದಾನೆ ಬನ್ನಿ, ಒಂದ್ ಕಡೆಯಿಂದಾನೆ ಬರ್ಬೇಕಲ್ವಾ ನೀವು. GH ಪಾಟೀಲ್ CM ಆಗಿದ್ದು 96 ಅಲ್ಲಿ, ಓಕೆನಾ? ಅವಾಗ ನೆಕ್ಸ್ಟ್ 95 ಅಲ್ಲಿ ಆಗಿದ್ರು. 96ಗೆ ನಮ್ಮ SL ಕೃಷ್ಣ ಅವ್ರು ಬಂದ್ರು, ಗ್ರೀನ್ ಸಿಟಿ ಮಾಡ್ಕೊಂತ ಬಂದ್ರ. ಗ್ರೀನ್ ಸಿಟಿ ಮಾಡೋಕ್ಕೋಸ್ಕರ ಫ್ಲವರ್ ಕಟ್ಟಿದ್ರು. ಕುಟುಂಬಕ್ಕೆ ತೊಂದರೆ ಕೊಡ್ಲಿಲ್ಲ ಸರ್ ಮೇಡಮ್. ಅರ್ಥ ಆಯ್ತಾ ಮೇಡಮ್? ಅಲ್ಲ ಮೇಡಮ್, ನಾವೇನು ವಿಷ ಕುಡಿಲ್ಲ ಹಂಗಾರೆ. ಹೆಂಡತಿ ಮಕ್ಕಳೆಲ್ಲ ನಾವು ನಂಬ್ಕೊಂಡಿರೋರು. ಮತ್ತೆ ಅದನ್ನ ಕರೆಕ್ಟ್ ನ್ಯಾಯ ತೀರ್ಮಾನ ಮಾಡ್ಕೊಂಡು ಬನ್ನಿ ನೀವು. ಒಂದ್ ಕಡೆ ಅಲ್ಲಿ ಬಿಡೋದಂತೆ, ಒಂದ್ ಕಡೆ ಇಲ್ಲಿ ಬಿಡೋದಂತೆ. ಅಲ್ಲ ಮೇಡಮ್ ಅವರೇ, ಅವತ್ತು ನಾವು 4 ಜನ ಇದ್ದಿದ್ವಿ ರೋಡಲ್ಲಿ. ಯಾರು ಇರ್ಲಿಲ್ಲ, ಮೆಟ್ರೋನು ಇರ್ಲಿಲ್ಲ, ಏನಿರ್ಲಿಲ್ಲ. ಅವತ್ತು ಬೇರೆ ಕಳ್ಳರು ಕಾಟ ಇತ್ತು ಅವತ್ತು. ಅಂತ ಅವತ್ತಿಂದ ನಾವು ಮಾಡ್ಕೊಂಡ್ ಬಂದಿದ್ದೀವಿ ಮೇಡಮ್ ಅವರೇ. ಈಗ ನಾವೆಲ್ಲಿ ಹೋಗ್ಲಿ ಮತ್ತೆ? ಈಗ ಅಲ್ಲ ಮೇಡಮ್, ನೀವ್ ಹೇಳ್ಬೇಕಲ್ಲ ಅವ್ರಿಗೆ. ಇದು ನ್ಯಾಯ ತೀರ್ಮಾನ ಒಂದೇ ಇರ್ಬೇಕು ಮೇಡಮ್ ಅವರೇ. ಅರ್ಥ ಆಯ್ತಾ? ಮಾಡ್ಕೊಂಡ್ ಬನ್ನಿ, ಆ ಕಡೆಯಿಂದ ಮಾಡ್ಕೊಂಡ್ ಬನ್ನಿ. ಮತ್ತೆ ಈಗ ಲಾಸ್ಟ್ ಅಲ್ಲಿ ಬಿಟ್ಟು ಬಂದ್ರಲ್ಲ ನೀವು. ನಾವು ಪರ್ಮಿಷನ್ ನಾವು ಕೇಳಕ್ ಹೋಗಿದ್ದೀವಿ ಮೇಡಮ್ ಅವರೇ. ನಮ್ಗೆ ಪರ್ಮಿಷನ್ ಕೊಡಲ್ಲ ಅಂದ್ರು ನಮ್ಗೂನು. ನಾವು ಕೇಳಕ್ ಹೋಗಿದ್ದೀವಿ. ನಾವು 40 ವರ್ಷ ಕಾಂಗ್ರೆಸ್ ಅಲ್ಲಿ ಮಾಡಿದ್ದು. ನನ್ಗೇನಿದೆ ಇಲ್ಲಿ? ಅಲ್ಲ, ನ್ಯಾಯ ನೀತಿ ಧರ್ಮ ಬೇಕಲ್ವಾ? ಅವಾಗ್ಲೂ ಅಲ್ಲ, GH ಪಾಟೀಲ್ CM ಕಾಂಗ್ರೆಸ್, SM ಕೃಷ್ಣ ಅವರು ಕಾಂಗ್ರೆಸ್. ಅರ್ಥ ಮಾಡ್ಕೊಳ್ಳಿ. ಆಮೇಲೆ BJP ಸಂಯುಕ್ತ ಸರ್ಕಾರ ಕುಮಾರಸ್ವಾಮಿ ಎಲ್ಲ ಬಂದ್ರು, ಆಯ್ತು, ಓಕೆನಾ? ನ್ಯಾಯ ಒಂದೇ ಕೊಡಿ ನಮ್ಗೆ ಅಂತ ನಾವು ಕೇಳ್ತಾರೆ. ಎತ್ತಿಸ್ಬಿಡಿ ಮತ್ತೆ. ಎಲ್ಲರಿಗೂ ಒಂದೇ ನ್ಯಾಯ ಇರಬೇಕು ಎಲ್ಲರಿಗೂ. ಈಗ ನೀವು ಪಬ್ಲಿಕ್ಗೆ ತೊಂದರೆ ಇದೆ ಅಂತ ನಿನ್ನೆ ಮೊನ್ನೆ ಬಂದ್ರೆ ನಾವೇ ತೆಗಿತೀವಿ ಮೇಡಮ್ ಅವರೇ. ನ್ಯಾಯ ತರ ಮಾಡಿ. ಎಲ್ಲರೂ ಉಪಸ್ಥಿತ ಬಿಡ್ತೀವಿ. ಕಟ್ ಮಾಡ್ಕೊಂಡಿದ್ದ ಇವನು ಒಂದೆರಡು ಪಾನಿಪುರಿ ಏನೋ ಒಂದೆರಡು ಇಡ್ಲಿ ಮಾಡ್ಕೊಂಡು ನಾವಿದ್ವಿ. ವೆಂಕಟೇಶಪ್ಪ ಪಾಪ ನೈಕಲ್ ಟೀ ಹಾಕೊಂಡು ಅವ್ನು ಹೋಗ್ತಾ ಇದ್ದ. 4 ಜನ ಇದ್ದಿದ್ವಿ ರೋಡಲ್ಲಿ. ಔಡ್ಲಿ ಗಿಡ ಇತ್ತು ಬರೇ. ಈಗ ರೋಡಲ್ಲಿ ಬರೀ ಔಡ್ಲಿ ಗಿಡ ಮೇಡಮ್ ಬರೇ. ಜನ ಓಡಾಡಕ್ಕೆ ಎದುರ್ತಾ ಇದ್ರು. ಎಲ್ಲರೂ ಒಳಗಡೋರು ಗೊತ್ತಾ ನಿಮ್ಗೆ ಮೇಡಮ್? ಈಗ ಫಸ್ಟ್ ನೋಡಿದ್ರೆ ಬರೀ ಜಾಗಗಳು ಇವೆಲ್ಲ. ಅವಾಗ ಪಬ್ಲಿಕ್ ಓಡಾಡಕ್ಕೆ ಎದುರ್ತಾ ಇತ್ತು ಅಂತ. ಅವಾಗ ಆ ಟೈಮಿಂದ ನಾವೆಲ್ಲಿ ಹೋಗ್ಲಿ ಮತ್ತೆ? ಇವಾಗ ಬೇರೆ ಕೆಲಸ ಗೊತ್ತಿಲ್ಲ, ಬಿಟ್ಟರೆ ಗತಿ ಇಲ್ಲ. ನಮ್ಗೆ ಜೀವನ ಮಾಡ್ಬೇಕಲ್ಲ. ಸಾಲ ಸೋಲ ಚಂದಲ್ಲ, ನಾವು ಸಾಲಗಳು ಮಾಡ್ಕೊಂಡಿರ್ತೀವಿ ಮೇಡಮ್ ಅವರೇ. ಯಾಕೆ ಗೊತ್ತಾ? ಅವ್ರ ನಾಳೆ ನಾವು ಸ್ಟ್ರೈಕ್ ಹೋದಾಗ ಅವ್ರ ನಾಳೆ ಬರಲ್ಲ. ನಮ್ದು ಪೆಟ್ಟಿ ಆರಾಮಾಗಿದೆ, ಪ್ರಾಡಕ್ಟ್ ಬರ್ಲಿ ಅಂತಾರೆ. ಅರ್ಥ ಆಯ್ತಾ? ತೀರ್ಮಾನ ಮಾಡಿ ನೀವು. ಮಾಡ್ತೀರಾ? ಅವರು ಬರಲಿ. ಒಬ್ಬನಿಗೆ ಕಣ್ಣಿಗೆ ಒಂದು ಬೆಣ್ಣೆ ಅಂತೆ, ಒಂದ್ ಕಣ್ಣಿಗೆ ಸುಣ್ಣ ಅಂತೆ. ತೆಗ್ಸ್ರಿ. ಅದು ತಪ್ಪೇ ಅಲ್ವಾ ಮೇಡಮ್ ಅವರೇ? ಪುಡ್ಬತ್ತೆ, ಅದು ಪುಡ್ಬತ್ತೆ, ಇದು ಪುಡ್ಬತ್ತೆ ಅಲ್ವಾ? ಪಬ್ಲಿಕ್ ಪ್ರಾಬ್ಲಮ್ ಆಗತ್ತಂತಾರೆ. ಪಬ್ಲಿಕ್ ಬಂದ್ಬಿಟ್ಟು ವ್ಯಾಪಾರ ಮಾಡಲ್ಲ ಮೇಡಮ್. ಇಂಡಿಯಾದಲ್ಲಿ ಎಲ್ಲಿ ಫುಟ್ಪಾತ್ ಬಂದ್ ಮಾಡಿಲ್ಲ. ಇಂಡಿಯಾದಲ್ಲಿ ಎಲ್ಲೇ ಫುಟ್ಪಾತ್, ಡೆಲ್ಲಿಲೇ ಮೋದಿ ಸಾಹೇಬ್ರಿದ್ ಅಲ್ಲಿನೂ ಬಂದ್ ಮಾಡಿಲ್ಲ ಫುಟ್ಪಾತ್. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಬಂದ್ಬಿಟ್ಟಿದೆ ಇವಾಗ ಫುಟ್ಪಾತ್. ಒರಿಸ್ಸಾ, ಬಿಹಾರ, ಅಸ್ಸಾಂ ಎಲ್ಲ, ಉತ್ತರ ಪ್ರದೇಶ, ಡೆಲ್ಲಿ, ಬಾಂಬೆ ಎಲ್ಲ ಕಡೆ ಎಲ್ಲಿ ಬಂದ್ ಮಾಡಿದ್ರೆ ಫುಟ್ಪಾತ್? ನೀವು ಎಲ್ಲಿ ಬಂದ್ ಮಾಡಿದ್ರ ನೀವು? ಕರ್ನಾಟಕ ಒಂದೇ ನಿಮ್ಗೆ ಕಾಣ್ತಾ ಇದೆಯಾ? ಕರ್ನಾಟಕ ಒಂದೇ ಕಾಣ್ತಾ ಇದೆಯಾ ನಿಮ್ಗೆ? ಯಾಕ್ರಿ ಬಡವ್ರ ಹೊಟ್ಟೆ ಮೇಲೆ ಹೊಡಿತೀರಾ? ಅಲ್ಲ, ಬಡವ್ರ ಹೊಟ್ಟೆ ಮೇಲೆ ಯಾಕೆ ಹೊಡಿತೀರಾ? ಇದನ್ನ ನಂಬ್ಕೊಂಡೆ ನಾವು ಬದುಕಿದೀವ್ರಿ. ಇನ್ನೇನಿಲ್ಲ ಸರ್. ಇನ್ನ ಒಂದು ಕಳ್ತನ ಮಾಡ್ಬೇಕು, ಇಲ್ಲ ಸುಲಿಗೆ ಮಾಡ್ಬೇಕು, ಇಲ್ಲ ತಲೆ ಮೇಲೆ ಮಚ್ಚಿಟ್ಟೆ ನಮ್ಮನ್ನ ಕಟ್ಟೋ ಅಂತ ಆ ತರ ಬರ್ಬೇಕು ಬಂದು ಮಾಡೋ ಪರಿಸ್ಥಿತಿ ನೀವು ತಂದು ಕೊಡ್ತಾ ಇದ್ರಿ ಅಷ್ಟೇ. ಅದೇ ತರ ಮಾಡ್ಬೇಕು, ನಾವು ರಾಬರಿ ಮಾಡ್ಬೇಕಿಲ್ಲ ಅಷ್ಟೇ. ಬಿಟ್ರೆ ಗತಿ ಇಲ್ಲ. ಬಿಟ್ರೆ ಏನ್ ಗತಿ ಇದೆ ನನ್ಗೆ? ಕಳ್ತನ ಮಾಡ್ಬೇಕಷ್ಟೇ. ಇವೆಲ್ಲ ಹೋಗ್ಬಿಟ್ಟು 5 ಸ್ಟಾರ್ ಹೋಟೆಲ್ 50 ರೂಪಾಯಿ 40 ರೂಪಾಯಿ ಕೊಟ್ಬಿಟ್ಟು ಟೀ ಕುಡಿಬೇಕು. ನಮ್ಮ ಹತ್ರ ಬಂದು 10 ರೂಪಾಯಿ ಕುಡಿಯಲ್ಲ ನೀವು. 10 ರೂಪಾಯಿ ಟೀ ಯಾರು ಮುಟ್ಟಲ್ಲ. 40 ರೂಪಾಯಿ ಟೀ ಆದ್ರೆ ಮುಟ್ತೀರಾ. ಇಲ್ಲಿಂದ ರೈಲ್ವೆ ಸ್ಟೇಷನ್ ಎಲ್ಲ ಮೆಜೆಸ್ಟಿಕ್ ಅವ್ರು ಯಾರು ರೆಫರ್ ಮಾಡಿದ್ರೆ ನೀವು ನಾವು ಅಡಿಗೆ ಮಾಡ್ತಾ ಇರ್ಲಿಲ್ಲ. ಇವತ್ತು ನಮ್ಗೆ 22,000 ರೂಪಾಯಿ ರೇಷನ್ ಖರ್ಚು ಕಟ್ಟಬೇಕು. ನಾ 9 ವರ್ಷ ನಾನು ಗ್ಯಾಸ್ ಬಿಲ್ ಕಟ್ಟಬೇಕು. ಹೆಂಗ್ ಕಟ್ಲಿ ಸರ್ ನಾನು? ನೀವು ನಿನ್ನೆ ರೆಫರ್ ಮಾಡಿ ನಿನ್ನೆ ಬಂದು ವಾರ್ ಮಾಡ್ಬೇಕಾಗಿತ್ತು. ನಾವು ಆಗ್ತಾ ಇದ್ದಿಲ್ಲ, ಇವತ್ತು ರೆಡಿ ಮಾಡ್ತಾ ಇದ್ದಲ್ಲ. ನಾವು ಬೆಳಿಗ್ಗೆ ಬಂದ್ಬಿಟ್ಟು ತಂದ್ಬಿಟ್ಟು ಮಾಡಿ ಐಟಮ್ ಎಲ್ಲ ರೋಡಿ ಸುರಿಬೇಕು. ನಾನು ಸುರಿದ್ಬಿಟ್ಟು ವಿಡಿಯೋ ಮಾಡಿ ತೋರಿಸಿ ಗೊತ್ತಾಗುತ್ತೆ ನಿಮ್ ಸರ್ಕಾರಕ್ಕೆ. ನೋಟಿಸ್ನಾರ ಒಂದು ಜಾಗದಲ್ಲಿ ಅಂಟಿಸ್ಬೇಕಾಗಿದೆ ಸರ್. ಅಧಿಕಾರಿಗಳು ನೋಟಿಸ್ನಾರ ಒಂದು ಅಂಟಿಸ್ಬೇಕು. ಹಿಂಗಿನ ಗಿಡ ಹೌದಪ್ಪ ಅಂತ, ಹೌದಪ್ಪ ಹಿಂಗ್ ಮಾಡ್ಬೇಕು ಅಂತವ
ಒಂದು ನೋಟಿಸ್ನಾರ ಇಲ್ಲ ಯಾವ್ದಾರ ಒಂದು ಸಾರ್ವಜನಿಕರ ಸ್ಥಳ ನೋಡಿ ಸರ್, ಎತ್ತಿದ್ರ ಎತ್ತಿ ಸರ್, ಇಡೀ ಕಂಪ್ಲೀಟ್ ಎತ್ಬಿಡಿ ಸರ್, ಬೆಂಗಳೂರೇ ಸ್ವಚ್ಛ ಮಾಡ್ಬಿಡಿ ಸರ್, ನಾವು ಸುಮ್ಮನೆ ಕೊಡ್ತೀವಿ. ಗಲ್ಲಿ ಗಲ್ಲಿ ಎತ್ತಬೇಕು, ಇಲ್ಲ ಸಾಯ್ಬೇಕು ಸರ್, ಪೆಟ್ಟಿನ ಬಿಡುವ ಸರ್ಕಾರ ಹೆಸರು ಬರ್ಬಿಟ್ಟು ಎಲ್ಲ ನಿಮ್ಮ ಹೆಸರು ಬರ್ಬಿಟ್ಟು ಎಲ್ಲರೂ ನೋಡಿ ನ್ಯಾಯ ಕೊಡ್ಲಿಲ್ಲ ನಮ್ಗೆ ಅಂತ ಸಾಯ್ಬೇಕಷ್ಟೇ. ಇದನ್ನ ಬಿಟ್ರೆ ಗತಿ ಇಲ್ಲ ನಮ್ಗೆ. ಎತ್ತಿಸಿದ್ರೆ ಎಲ್ಲರೂ ಒಕ್ಕಡಿಂದ ಎತ್ತಿಬಿಡಿ ಸರ್, ಒಕ್ಕಡಿಂದ ಸ್ವಚ್ಛ ಮಾಡಿ ಫುಲ್ ಅಫಿಷಿಯಲ್ ಸಿಟಿ ಮಾಡ್ಬಿಡಿ, ಫಾರಿನ್ ಮಾಡ್ಬಿಡಿ, ಬೇಡನಲ್ಲ ನಾವು ಫಾರಿಂಗ್ ಮಾಡ್ಬಿಟ್ರಿ ಅಲ್ಲೇ ನಮ್ಗೆ ಏನಾರು ಒಂದು ಮಾಡ್ಕೊಡಿ, ಬೇಕಾದ್ರೆ ಮಾಡ್ತೀವಿ ಬೇಕಾದ್ರೆ ಹಂಗೆ ಎಲ್ಲರಿಗೂ BMW ಗಾಡಿ ಕೊಟ್ಬಿಡಿ ಅಷ್ಟೇ.